ನೋಡ್ದ ತಲೆ ಮೇಲೆ ಉಪ್ಪಿನಕಾಯಿ ಮಾರ್ಕೊಂಡು ಅಲ್ಲಿ ಇಲ್ಲಿ ತಿರ್ಕೊಂಡು ಜೀವನ ಮಾಡೋರಿಗೆ ಇಷ್ಟು ಕೊಬ್ಬಿರಬಾರ್ದು. ಆ ಸೂಜಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ನನ್ನ ಗಂಡಗೆ ಹೇಳ್ತೀನಿ ಇರು. ನನ್ನೇ ಅಂತೀಯೇನೆ ಸೂಜಿ, ನನ್ನ ಗಂಡ ತೊಂದಾಗ್ತಾನೆ, ನಾನು ಹೋಗಿ ಕುತ್ಕೊಂಡು ತಿಂತೀನಿ, ನಿನಗೇನೇ ಬೇಕು? ಇರು, ನನ್ನ ಗಂಡನೇ ಹೋಗಿ ಕೇಳ್ತೀನಿ. ಹಿಂಗಂತಾಳೆ ಇವಳು ಸೂಜಿ, ಹೋಗಿ ವಿಚಾರಿಸ್ರಿ ಅಂತಾನ. ಅವ್ರ ಮಟ್ಟಕ್ಕೆ ಹೋಗಿ ಅವ್ರ ಅತ್ತಿಗೆ ಹೇಳ್ಬರ್ರಿ ಅಂತಾನ ಹೇಳ್ತೀನಿ ಇರು. ಅಲ್ಲ, ಉಪ್ಪಿನಕಾಯಿ ಮಾರೋಣ, ಉಪ್ಪಿನಕಾಯಿ ಮಾರೋಳು ಅಂತಾನ ಅಂದ್ರೆ ಅದ್ರಲ್ಲಿ ಏನೈತೆ ತಪ್ಪು? ಓಹೋ, ಏನಂಗೇನೆ ಇವಳು ಕಿರೀಟ ಹಂಗೆ ನೆಲಕ್ಕೆ ಬಿತ್ತು ಅಮ್ಮಂಗ ಆಡ್ತಾಳ ಹಂಗೆ. ಇವಳು ಕರೆದ ತಕ್ಷಣ ನಾನು ಉಪ್ಪಿನಕಾಯಿ ಮಾಡಕ್ ಹೋಗ್ಲಿಲ್ವಲ್ಲ, ಅವಳು ಕೈ ಕೆಳ ಕೆಲಸ ಮಾಡಕ್ಕೆ, ಅದಕ್ಕೆ ದಿಮಾಕು ಇವಳಿಗೆ. ಎಲ್ಲಿಗೆ ಓದ್ಲಿ ಪುಷ್ಪ, ಇಟ್ಟಾದ್ರೂ ಬರ್ಲಿಲ್ವಲ್ಲ. ಎಲ್ಲಿಗೆ ಹೋಗ್ತಾಳೋ, ಅದು ಯಾರ ಮಂತಕ್ಕೆ ಹೋಗ್ತಾಳೋ ಏನು ಕತಿಯ. ಜನ ಮತ್ತು ಮಂತಾಗಿರಲ್ಲ. ಅಯ್ಯೋ, ನನಗೆ ಅವಮಾನ ಆಗೋಯ್ತು. ಇಲ್ಲಿ ಈ ಊರಾಗೆ ನನಗೆ ಮರ್ಯಾದಿನೇ ಇಲ್ದಂಗ ಆಗೋಯ್ತು ಕಣ್ರಿ. ಅವಳಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ನೀವು. ಅವ್ರ ಅತ್ತೆಗೆ ಹೇಳ್ಬರ್ರಿ, ಬಿಗಿಯಾಗಿಕ್ಕೆ ಮತ್ತೆ ಅವಳನ್ನ ಮಾತಾಡ್ತಾಳೆ ಅವಳು. ಯಾಕೆ ಹಿಂಗೆ ಬಿರುಗಾಳಿ ಬಂದಂಗೆ ಬರ್ತಾ ಇದೆಯಾ? ಯಾಕೆ ಏನಾಯ್ತು? ಏನಾಯ್ತೆ? ನನಗೆ ಅವಮಾನ ಆಗೋಯ್ತು. ನಾನು ಕುತ್ಕೊಂಡು ತಿಂತೀನಂತೆ, ನೀವು ದುಡ್ಡು ಹಾಕದ್ನ ಅಲ್ಲ. ನೀವು ನನ್ನ ಗಂಡ, ನಾನು ನಿಮ್ಮ ಹೆಂಡತಿ. ನೀವು ನನಗೆ ದುಡ್ಡು ಹಾಕಿದ್ರೆ ಅವಳಿಗೇನು ಸಂಕಟ ಅಂತ? ನಾನು ಸೋಂಬೇರಿ ಅಂತೆ, ₹1 ಅದು ದುಡಿಯೋದು ಗೊತ್ತಿಲ್ವಂತೆ ನನಗೆ. ನಿನ್ ಗಂಡನು ಅಂತವನೇನೆ, ಅವನು ಸರಿ ಇಲ್ಲ. ಅವನು ಬಿಗಿಯಾಗಿದ್ದಿದ್ರೆ ನೀನ್ ಯಾಕೆ ಹಿಂಗ ಆಗ್ತಿದ್ದೆ? ಅವನು ಲಂಗಡ ನನ್ನ ಮಗ, ನಿನ್ ಗಂಡ. ಅದಕ್ಕೆ ನಿನ್ನ ಹಿಂಗ್ ಬೀದಿಗೆ ಬಿಟ್ಟವನಿ ಅಂತ ಬಾಯಿಗೆ ಬಂದಂಗೆ ಬೈದ್ಲು ಆ ಸೂಜಿ. ಏನು ಹೇಳ್ತಾ ಇದೆಯಾ ಪುಷ್ಪ? ಸೂಜಿ ನನ್ನ ಬಗ್ಗೆ ಬೈದ್ಲಾ? ಯಾಕೆ ನೀವಿಬ್ರು ಜಗಳ ಮಾಡ್ಕೊಂಡ್ರಾ? ಹೌದು ರೀ, ಅವಳು ಬಾಯಿಗೆ ಬಂದಂಗೆ ಬೈದ್ಲು. ನನ್ನಂದ್ರೆ ಪರವಾಗಿಲ್ಲ, ನಿಮ್ಮನ್ನ ಲಂಗಡ ನನ್ನ ಮಗ, ಅವ್ನು ಗಂಡ್ಸಾಗಿದ್ರೆ ನಿನ್ನೆ ಈ ತರ ಇಕ್ಕೆಂತಿರ್ಲಿಲ್ಲ. ಹಂಗೆ ಹಿಂಗೆ ಅಂತಾನ ನಿಮ್ ಬಗ್ಗೆ ಎಲ್ಲ ಮಾತಾಡಿದ್ಲು. ನೋಡ್ರಿ, ನಿಮ್ ಗಂಡಸ್ಥಾನದ ಬಗ್ಗೆನೇ ಮಾತಾಡ್ತಾಳಲ್ಲ ಸೂಜಿ. ಮನೆಯಾಳಿ, ಅವಳ ಸುಮ್ಮನೆ ಬಿಡ್ಬೇಕಾ ಹೇಳಿ? ಇಲ್ಲ, ಅಂತೊಳಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಯಾಕೆ ಏನಾಯ್ತು? ಯಾಕೆ ನೀವು ಇಬ್ರು ಜಗಳ ಆಡಿದ್ರಿ? ಅವಳೆಲ್ಲಿ ಸಿಕ್ಕಿದ್ಲು ನಿನಗೆ? ಸುಮ್ಮನೆ ಬತ್ತಿದ್ದೆ, ಅವಳು ಹೋಗ್ತಾ ಇದ್ಲು ಮಂತಕ ಎಲ್ಲಿಗನ. ನಾನ್ ನೋಡಿ, ನಾ ಸುಮ್ಮನೆ ತಮಾಷೆಗೆ ಉಪ್ಪಿನಕಾಯಿ ಮಾರೋಳು ಅಂತ ಅಂದೆ. ಅದಕ್ಕೆ ಹಿಂಗೆಲ್ಲ ಮಾತಾಡೋದ? ಏನೋ ತಮಾಷೆ ಮಾಡೋಣ ಅಂತ ಕರ್ದಿದ್ಕೆ. ನೋಡಿ, ನಿನಗೆ ಭಯನಯ ಇಲ್ಲ. ನಿನ್ ಗಂಡ ನಿನ್ ಬಿಗಿ ಮಾಡಿಲ್ಲ, ಹಂಗೆ ಹಿಂಗೆ ನೀನು ಊರ್ ಬಸ್ಸಿ ಬಿಟ್ಟವನೆ. ಮೊದ್ಲು ಅವನಿಗೆ ಹೋಗಿಬೇಕು ಅಂತ ಏನೇನೋ ಬೈದ್ಲು ಕಣ್ರಿ. ಹೌದಾ? ಆ ಥರ ಎಲ್ಲ ಮಾತಾಡಲ್ಲ. ನಡಿ, ನಾನು ಕೇಳ್ತೀನಿ, ನಡಿ. ಆಯ್ತು, ಬನ್ನಿ ಹೋಗೋಣ, ಬರ್ರಿ. ಅಲ್ಲ, ಏನೋ ತಮಾಷೆಗೆ ಮಾತಾಡಿದ್ದ, ಅದನ್ನೇ ಸೀರಿಯಸ್ ಆಗಿ ತಗೊಂಡು ಹಿಂಗೆಲ್ಲ ಮಾತಾಡದ? ಅಲ್ಲ, ಜಗಳ ಆಡೋರು ನೀವು ಜಗಳ ಆಡಬೇಕು, ನನ್ನ ಬಗ್ಗೆ ಯಾಕೆ ಮಾತಾಡಬೇಕು ಆ ಸೂಜಿ? ಯಾಕೆಂದ್ರೆ ಅವಳಿಗೆ ಕೊಬ್ಬು ಜಾಸ್ತಿ. ಉಪ್ಪಿನಕಾಯಿ ಮಾಡಿ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದೀನಿ, ಹೊಸ ಮನೆ ಕಟ್ಸಿದೀನಿ ಅಂತನ ಕೊಬ್ಬು. ನಾವೇನು ಕಟ್ಸಿಲ್ವಲ್ಲ, ಗುಡಿಸ್ಲಾಗಿದ್ದೀನಿವಲ್ಲ, ಅದಕ್ಕೆ ನಮ್ಮನ್ನ ಸದಾ ತಗೊಂಡು ಹಿಂಗೆಲ್ಲ ಮಾತಾಡ್ತಾಳೆ. ನಾವು ಇವತ್ತು ಹೊಸ ಮನೆ ಕಟ್ಸಿ ಹೊಸ ಮನೆಗಿದ್ದಿದ್ರೆ ಹಿಂಗೆಲ್ಲ ಅಂತಿದ್ರ ಅವರು? ಹೇಳ್ರಿ. ಬಾ ಸುಮ್ಮನೆ, ನಾನೆಲ್ಲ ಕೇಳ್ತೀನಿ ಅವಳನ್ನ. ನಡೀರಿ, ಕೇಳ್ರಿ ಸರಿಯಾಗಿ, ಅವ್ರ ಅತ್ತೆನೇ ಕೇಳ್ರಿ. ಏ ಸೂಜಿ, ಆಚೆ ಬಾ ಇಲ್ಲಿ. ಓ, ನೀನಾ? ಇದ್ಯಾಕೋ ಮಾದೇಶ, ಯಾಕೆ ಹಿಂಕಿರ್ತಾ ಇದ್ಯಾ? ಸೂಜಿಗೆ ತಲೆನೋವು, ಅವಳು ಮನೆ ಕಂಡವಳೆ. ಏನ್ ಹೇಳು? ಯಾಕೆ? ಅಲ್ಲ, ನಿಮ್ ಸೊಸೆಗೆ ಬುದ್ಧಿ ಕಲ್ಸಿಲ್ವಾ ನೀವು? ಯಾರ್ತಾಗ ಹೆಂಗ್ ಮಾತಾಡ್ಬೇಕು ಅಂತನ ಹೇಳ್ಕೊಟ್ಟಿಲ್ವಾ? ಮೊದ್ಲು ಅದನ್ನ ಹೇಳ್ಕೊಡ್ರಿ. ಜಂಬ ಬಿಟ್ಟು ಮರ್ಯಾದೆಯಿಂದನ ಇರಾಕ್ ಹೇಳ್ರಿ. ಯಾಕೋ ಹಿಂಗ್ ಮಾತಾಡ್ತಾ ಇದ್ಯಾ? ಏನಾಯ್ತು? ಏನಾಯ್ತು ಅಂತ ಕೇಳ್ತೀರಾ? ಅಲ್ಲ, ನನ್ನ ಹೆಂಡತಿ ಏನೋ ಸುಮ್ಮನೆ ತಮಾಷೆ ಮಾಡಿದ್ರೆ ಅದನ್ನೇ ಸೀರಿಯಸ್ ಆಗಿ ತಗೊಂಡು ಬಾಯಿಗೆ ಬಂದಂಗೆ ಮಾತಾಡಿದಾಳಲ್ಲ ನಿಮ್ಮ ಸೊಸೆ. ಕರೀರಿ ಅವಳನ್ನ, ಕೇಳೋಣ. ನನ್ನ ಬಗ್ಗೆ ಹಿಂಗೆಲ್ಲ ಮಾತಾಡಿದಾಳಲ್ಲ, ಅವಳಿಗೆ ಎಷ್ಟು ಧೈರ್ಯ? ಕರೀರಿ ಅವಳನ್ನ. ನೋಡ ಮದೇಶ, ನಿನ್ನ ಹೆಂಡತಿ ಏನ್ ಮಾಡಿದಾಳೆ ಅಂತನ ಗೊತ್ತಾ ನಿನಗೆ? ನಮ್ ಸೂಜಿನ ಹೆಂಗೆ ಮರ್ಯಾದೆ ಇಲ್ಲದೆ ಮಾತಾಡ್ಸಿದಾಳೆ ಅಂತ ಗೊತ್ತಾ ನಿನಗೆ? ನಿನ್ನ ಹೆಂಡತಿ ಏನೋ ಹೇಳ್ಕೊಟ್ಲು ಅಂತ ಹೇಳಿ ನೀನು ಇಲ್ಲಿ ಬಂದು ಬಾಯಿ ಮಾಡ್ತಾ ಇದ್ಯಾ? ನನ್ ಸೊಸೆ ಸೂಜಿಗೆ ಇವಳಿಂದನ ತಲೆನೋವು ಜಾಸ್ತಿ ಆಗೈತೆ. ಅದಕ್ಕೆ ಪಾಪ ಒಂದಿಷ್ಟು ಎಣ್ಣೆ ತಿಕ್ಕಿ ಮನಿಕೆ ಅಂತ ಹೇಳಿ ಮನಸ್ಸು ಬಂದಿದ್ದೀನಿ. ಅವಳು ಮನಿ ಕಂಡವಳೆ. ಈಗ ನೀನ್ ಕಿರ್ಚಾಡಿ ಅವಳಿಗೆ ಎಚ್ಚರ ಆಗಂಗ್ ಮಾಡ್ಬೇಡ, ಸುಮ್ನೆ ಹೊರಟೋಗಿ ಇಲ್ಲಿಂದನ. ಏನು ಹೊರಟೋಗಕ್ಕಲ್ಲ ನಾನು ಬಂದಿರೋದು. ಏಯ್, ಏನ್ ಮಾತಾಡ್ತಾ ಇದ್ಯಾ? ಪುಷ್ಪ, ಏನೇ ನಿನ್ ಗಂಡ ಚಾಡಿ ಹೇಳ್ಕೊಟ್ಟು ಇಲ್ಲಿ ಬಂದು ಗಲಾಟೆ ಮಾಡಿಸ್ತಾ ಇದ್ಯಾ? ನಾನೇನ್ ಗಲಾಟೆ ಮಾಡಿಸ್ತಾ ಇಲ್ಲ. ನಿಮ್ ಸೂಜಿ ಮಾಡಿದ್ಕೆ ಸರಿಯಾಗಿ ಹೇಳಿದೀನಿ. ಯಾಕೆ ಅವಳ ಹಂಗ್ ಮಾತಾಡ್ಬೇಕು? ಮರ್ಯಾದೆ ಇಲ್ದಲೇನೆ ಸ್ವಲ್ಪನೂ ಅವಳಿಗೇನು ಗೊತ್ತಾಗಲ್ವಾ ಯಾರ್ತಾಗ ಹೆಂಗ್ ಮಾತಾಡ್ಬೇಕು ಅಂತನ? ಏನ್ ಕೊಬ್ಬ ಅವಳಿಗೆ? ನೀನ್ ನೆಟ್ಟು ಮಾತಾಡಿದೆ, ಅವಳು ನೆಟ್ಟು ಮಾತಾಡೋಳು. ಏನದು? ಉಪ್ಪಿನಕಾಯಿ ಮಾರೋಳೆ ಅಂತ ನಾ ಕರ್ದಂತೆ ಅವಳನ್ನ? ಹೌದು, ನೀವು ಉಪ್ಪಿನಕಾಯಿ ಮಾರೋರೆ ತಾನೆ? ಸೂಜಿ ಉಪ್ಪಿನಕಾಯಿ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡೆ ತಾನೆ ಜೀವನ ಮಾಡ್ತಾ ಇರೋದು. ಅದ್ರಲ್ಲೇನಿದೆ ತಪ್ಪು? ಇಷ್ಟಕ್ಕೂ ಅವಳೇನೇನು ನಿಜವಾಗ್ಲೂ ಕರಿಬೇಕು ಅಂತ ಕರೆದಿಲ್ಲ, ಸುಮ್ಮನೆ ತಮಾಷೆ ಕರೆದಿದ್ದಾಳೆ. ಅದನ್ನೇನೆ ಸೀರಿಯಸ್ ಆಗಿ ತಗೊಂಡು
ನನ್ನ ಬಗ್ಗೆ ಏನು ಮಾತಾಡಿದಾಳೆ ನಿಮ್ಮ ಸೊಸೆ? ಹಾಂ, ನಾಚಿಕೆ ಆಗಲ್ವಾ ಹಂಗೆಲ್ಲ ಮಾತಾಡಕ್ಕೆ? ಕರೀರಿ ಅವಳನ್ನ ಮೊದಲು. ನೋಡೋ ಮಾದೇಶ, ಅವಳು ಮನಿ ಕಂಡವಳೆ. ಪಾಪ ಅವಳಿಗೆ ತಲೆನೋವು ಜಾಸ್ತಿ ಆಗಿತ್ತು, ಅದಕ್ಕೆ ಎಣ್ಣೆ ತಿಕ್ಕಿ ಮನಗ್ಸಿದ್ದೀನಿ. ಅದಕ್ಕೆ ಕಾರಣ ನಿನ್ನ ಹೆಂಡತಿ. ಅವಳು ನೆಟ್ಟು ಮಾತಾಡಿದ್ರೆ ನಮ್ಮ ಸೂಜಿ ಯಾಕೆ ಆ ಥರ ಮಾತಾಡೋಳು ಹೇಳು? ಹಾಂ, ಸುಮ್ಮನೆ ಹೋಗು, ಇಲ್ಲಿ ಗಲಾಟೆ ಮಾಡಕ್ಕೆ ಬರಬೇಡ. ನಾನು ಮಾತಾಡೋದೆ ಅವಳು ಕರೀರಿ ವರಿಕೆ. ಹಾಂ, ಅಲ್ಲ ನನ್ನ ಬಗ್ಗೆ ಏನು ಮಾತಾಡಿದಾಳು ಅವಳು? ಮಾತಾಡೋಳು ನೆಟ್ಟು ಮಾತಾಡಬೇಕು. ಅವಳಿಗೆ ಏನೋ ತಮಾಷೆ ಮಾಡಿದ್ದಾಳೆ, ತಮಾಷೆ ಮಾಡಬೇಡ ಅಂತನ ಒಂದು ಮಾತು ಹೇಳಿ ಸುಮ್ಮನಾಗಬೇಕು. ಅದು ಬಿಟ್ಬಿಟ್ಟು ನಿನ್ನ ಗಂಡ ಅಂಥವನು ಇಂಥವನು ಅಂತನ ಬಾಯಿಗೆ ಬಂದಂಗೆ ಮಾತಾಡಿದ್ದಾಳೆ ನಿಮ್ಮ ಸೊಸೆ. ಹಾಂ, ಅಂಥವಳನ್ನ ನಾನು ಸುಮ್ಮನೆ ಬಿಡ್ಬೇಕಾ? ಅದಕ್ಕೆ ಮತ್ತೆ ನಾನು ಇಲ್ಲಿವರೆಗೂ ಬಂದಿರೋದು ನನ್ನ ಬಗ್ಗೆ ಮಾತಾಡಿರೋದಕ್ಕೇನೆ. ಹಾಂ, ನೋಡೋ ಮಾದೇಶ, ನಮ್ಮ ಸೂಜಿ ಹಂಗೆಲ್ಲ ಯಾರ ಬಗ್ಗೆನೂ ಕೆಟ್ಟ ಮಾತಾಡೋಳಲ್ಲ, ಸುಮ್ಮನೆ. ಹಾಂ, ನಿನ್ನ ಹೆಂಡತಿ ಆ ಥರ ಅಂದಿದ್ದಾಳೆ, ಅದಕ್ಕೆ ಹಂಗೆಲ್ಲ ಮಾತಾಡಿರ್ಬೋದು. ಆದರೆ ನೀನು ಹೇಳ್ದಂಗೆ ನಿನ್ನ ಬೈದಿರೋದಂತೆ ಅಂದರೆ ಅದು ನಿಜ ಅಲ್ಲ ಅನ್ಸುತ್ತೆ. ನನಗೆ ಯಾಕೋ ನಿನ್ನ ಹೆಂಡತಿ ಸುಳ್ಳು ಹೇಳ್ತಿದ್ದಾಳೆ ಅನ್ಸುತ್ತೆ. ಈಗ ಸೂಜಿ ಮನೆ ಕಂಡಾಳ ಪಾಪ. ಹಾಂ, ಅವಳಿಗೆ ರಾತ್ರಿ ಬೇರೆ ನೆನ್ನೆ ಸಾಯಂಕಾಲ 8 ಗಂಟೆವರೆಗೂ ಕೆಲಸ ಮಾಡಿ ಬಂದು ಮನೆಗೂ ಊಟ ಮಾಡೋದು ತಡವಾಯ್ತು. ನಿದ್ದೆ ಸರಿಯಾಗಿಲ್ಲ, ಅದಕ್ಕೆ ತಲೆನೋವು. ಈಗ ಎಣ್ಣೆ ತಿಕ್ಕಿ ಮನಗ್ಸಿದ್ದೀನಿ. ಮನೆ ಕಂಡವಳೆ ಪಾಪ, ಮನೆ ಕಂಬ್ಲಿ. ಈಗ ಎದ್ದಾಡ್ಸೋದು ಬೇಡ. ಅವಳು ಎದ್ಮೇಲೆ ನಾನೇನೆ ನಿಮ್ಮ ಮನೆ ಹತ್ರ ಕರ್ಕೊಂಬಂದು ನಿಮ್ಮ ಅಮ್ಮನ ಹತ್ರ ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ. ಈಗ ಗಲಾಟೆ ಮಾಡದೆ ಸುಮ್ಮನೆ ಹೋಗು. ನೋಡ್ರಿ ನೋಡಿ, ಸೊಸೆದು ತಪ್ಪು ಅಂದ ತಕ್ಷಣ ಹೆಂಗೆ ಜಾರ್ಕಮಕ್ ನೋಡ್ತಾ ಇದ್ದಾರೆ. ಮನೆ ಕಂಡವಳಂತೆ, ಮನೆ ಕಂಡವಳೆ. ಎಲ್ಲ ನಾಟಕ. ನೀವು ಬಂದಿರೋದಕ್ಕೆ ಬೈತೀರಾ ಅಂತನ ತಪ್ಪಿಸ್ಕೊಂಡು ಸುಳ್ಳು ಹೇಳಕ್ ಹೇಳ್ಕೊಟ್ಟವಳೆ ಇವ್ರ ಅತ್ತೆಗೆ. ನಾನು ಮನೆ ಕಂಡಿದ್ದೀನಿ ಅಂತ ಹೇಳು, ತಲೆನೋವು ಅಂತ ಹೇಳು ಅಂತ ನಾಟಕ ಮಾಡ್ಯವಳೆ ಅವಳು. ಪುಷ್ಪ, ನೆಟ್ಟಿಗೆ ಮಾತಾಡೋದ್ ಕಲ್ತ್ಕ. ನೀನ್ ಮಾತಾಡ್ಸೋಳು ನೆಟ್ಟು ಮಾತಾಡ್ಸಿದ್ರೆ ಅವಳು ಯಾಕೆ ನಿನ್ ಜೊತೆ ಜಗಳ ಕಾಯೋಳು? ಹೇಳು. ನೀನು ನೆಟ್ಟಿಗೆ ಮಾತಾಡೋದ್ ಕಲ್ತ್ಕ ಮೊದ್ಲು, ಆಮೇಲೆ ನಿನಗೆ ಮರ್ಯಾದೆ ಕೊಟ್ಟು ಮಾತಾಡ್ಸೋರನು. ಈ ತರ ಗಂಡನಿಗೆ ಚಾಡಿ ಹೇಳ್ಕೊಟ್ಟು ಇಲ್ಲಿ ಕರ್ಕೊಂಬಂದಿದೆ ಜಗಳ ಮಾಡಕ್ಕೆ. ಸುಮ್ನೆ ಹೋದೆ ಸರಿ. ಯೋ ನೋಡ್ರಿ, ಅಲ್ಲ ಅತ್ತೆ ಸೊಸೆ ಇಬ್ರು ರೌಡಿಗಳು ಆಡ್ದಂಗ್ ಆಡ್ತಾರೆ. ಏನು ಇವ್ರಂಗ್ ಯಾರು ಈ ಊರಾಗೆ ಸಂಪಾದನೆ ಮಾಡ್ತಿಲ್ವೇನೋ ಅನ್ನಂಗ್ ಆಡ್ತಾರೆ. ಯಾಕೆ ಹೊಸ ಮನೆ ಕಟ್ಕೊಂಡು ಮೆರಿತಾ ಇದಾರಲ್ಲ, ಅದಕ್ಕೆ ದಿಮಾಕು. ಇಂಥ ದಿಮಾಕೆಲ್ಲ ನನ್ನ ಗಂಡನ ಹತ್ರ ತೋರ್ಸಕ್ ಬರ್ಬೇಡ್ರಿ. ನಾವು ಮನ್ಸು ಮಾಡಿದ್ರೆ ನಿಮ್ಗಿನ ಅಪ್ಪನ ಅಂತ ಮನೆನ ಕಟ್ಟಿ ತೋರಿಸ್ತೀವಿ. ಮನೆ ಕಟ್ಟಿದೀವಿ ಅಂತನ ಈ ತರ ಆರಾಡ್ಬೇಡ್ರಿ, ಇನ್ನೊಬ್ರ ಮೇಲೆ ದೌರ್ಜನ್ಯ ಮಾಡ್ಬೇಡ್ರಿ. ನಾವೇನೇನು ನಿಮ್ ತಕ್ಕೇನ್ ಭಿಕ್ಷೆ ಬೇಡ್ಕೊಂಡ್ ತಿಂತಿಲ್ಲ, ಅಥವಾ ನಿಮ್ ಮನೆಗೆ ಕೂಲಿ ಮಾಡ್ಕೊಂಡ್ ತಿಂತಿಲ್ಲ. ನಾವು ಸ್ವಂತ ದುಡ್ದು ಜೀವನ ಮಾಡ್ತಾ ಇದೀವಿ. ಈ ತರ ರೌಡಿಗಳು ಆಡ್ದಂಗ್ ಆಡ್ತಾ ಇದ್ರಲ್ಲ, ದುಡ್ಡಿದೆ ಅಂದ್ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾತಾಡ್ಬೋದು, ಹೆಂಗ್ ಬೇಕಾದ್ರೂ ಮೆರಿಬೋದು ಅನ್ಕೊಂಡಿದೀರಾ? ಅಯ್ಯೋ ಲೈ, ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದೀವಿ, ಕಷ್ಟಪಟ್ಟು ಮನೆ ಕಟ್ಟಿದೀವಿ. ನಾನೇನೇನು ನಿನ್ನ ಹತ್ರ ದುಡ್ಡಿಸ್ಕೊಂಡು ಮನೆ ಕಟ್ಟಿಲ್ಲ, ಅಥವಾ ನನ್ನ ಸೊಸೆ ಏನು ನಿನ್ನ ಹತ್ರ ಭಿಕ್ಷೆ ಬೇಡ್ಕೊಂಡು ತಿಂತಿಲ್ಲ. ನಾವು ನಿಯತ್ತಾಗಿ ದುಡ್ದು ಸಂಪಾದನೆ ಮಾಡಿರೋದು. ಸುಮ್ಮನೆ ಬಾಯಿ ಐತಿ ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡಬೇಡ. ಹೇಳ್ತಾ ಇದೀನಿ ತಾನೆ, ನಾನೇನೆ ನನ್ನ ಸೊಸೆನೆ ಕರ್ಕೊಂಡು ನಿಮ್ಮ ಮನೆ ಹತ್ರನೇ ಬರ್ತೀನಿ. ಈಗ ಸುಮ್ಮನೆ ಹೊರಟೋಗಿ. ಏನಕ್ಕ ಹಿಂಗ್ ಮಾತಾಡ್ತಾ ಇದ್ಯಾ? ನೀನ್ ಸೊಸೆ ಮಾತಾಡಿದ್ದು ತಪ್ಪು ತಾನೆ? ಯಾಕಂಗ್ ಮಾತಾಡ್ಬೇಕು? ನೋಡಪ್ಪ ಮಾದೇಶ, ನೀನು ಒಳ್ಳೆಯವನು ಬುದ್ಧಿವಂತ ಅಂತನ ನಿನಗೆ ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ. ಸುಮ್ಮನೆ ಇಲ್ಲಿಂದ ಹೊರಟೋಗು. ನೀನು ಹೆಂಡತಿ ಮಾತು ಕೇಳ್ಕೊಂಡು ನೀನು ಮಾತಾಡಬೇಡ. ನಮ್ಮ ಸೂಜಿ ಯಾರ ಬಗ್ಗೆನೂ ಹಂಗೆ ಸುಮ್ಮನೆ ಮಾತಾಡೋಳೆ ಅಲ್ಲ. ಅದರಲ್ಲೂ ಸಂಬಂಧ ಇಲ್ದಿರೋರು ಬಗ್ಗೆ ಮಾತಾಡಲ್ಲ, ಒಳ್ಳೆಯವ್ರ ಬಗ್ಗೆ ಮಾತಾಡಲ್ಲ. ಏನಾದ್ರೂ ಕೆಣಕಿ ಅವ್ರೇನಾದ್ರೂ ಅಂದ್ರೆ ಮಾತ್ರ ತಿರುಗಿಸಿ ಮಾತಾಡ್ತಾಳೆ ಹೊರತು ಅವಳಾಗಿ ಅವಳು ಯಾರನ್ನೂ ಹಂಗೆಲ್ಲ ಬೈಯಕ್ ಹೋಗಲ್ಲ. ನನ್ನ ಸೊಸೆ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಅವಳು ಯಾವತ್ತೂ ಸುಮ್ಮನೆ ಹಂಗೆಲ್ಲ ಜಗಳ ಕಾಯಕ್ ಹೋಗಲ್ಲ ಯಾರು ಕೊಟ್ಟನು. ಅಂದ್ರೇನು ಹಂಗಾದ್ರೆ ನಾವು ಸುಮ್ಮನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತೀವಿ ಅಂತನಾ? ನಮ್ದೇ ತಪ್ಪು ಅಂತನ ನೀವ್ ಹೇಳ್ತಾ ಇರೋದು ಅಕ್ಕ? ನಿಮ್ ಸೊಸೆನ ಕರೀರಿ, ಗೊತ್ತಾಗುತ್ತೆ ಯಾರು ತಪ್ಪು ಅಂತನ. ಓಹೋ, ಬಚ್ಚಿಕೊಂಡವಳ ಈಗ ಕಳ್ಳಿ. ಅನ್ನೋದೆಲ್ಲ ಅಂದ್ಬಿಟ್ಟು ಮಾಡೋದೆಲ್ಲ ಮಾಡ್ಬಿಟ್ಟು ಬಾಯಿ ಮುಚ್ಕೊಂಡು ಹೋದ್ರೆ ಸರಿ. ಏನ್ ಹಿಂಗ್ ಮಾತಾಡ್ತಾ ಇದ್ಯಾ? ನಿನಗೆ ಮಾಡಕ್ ಕೆಲಸ ಇಲ್ಲ ನೋಡು, ಅದಕ್ಕೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬತ್ತೀಯ. ನನ್ನ ಸೊಸೆಗೆ ಬೇಕಾದಷ್ಟು ಕೆಲಸ ಐತೆ, ಉಪ್ಪಿನಕಾಯಿ ಮಾಡ್ತಾಳೆ, ಆರ್ಡ್ರು ಸಿಕ್ಕಾಪಟ್ಟೆ ಸಿಗುತ್ತೆ. ಅವಳದು ತಲೆ ಕೆಡಿಸ್ಕೊಂಡು ಉಪ್ಪಿನಕಾಯಿ ಮಾಡೋದ್ರಾಗ ಬಿಸಿ ಆಗಿರ್ತಾಳೆ. ಅಂತದಾಗೆ ಇವಳು ಕೂಟೆ ಜಗಳ ಕಾಯಕ್ಕೆ ಅವಳಿಗೆಲ್ಲ ಟೈಮ್ ಇರುತ್ತೆ? ಜಗಳ ಕಾಯಕ್ ಬತ್ತಾಳ ಜಗಳನ. ನಿನಗೆ ಕೆಲಸ ಇಲ್ದಿರೋದು, ಅದಕ್ಕೆ ಕಾಲ್ ಕೆರ್ಕೊಂಡು ಬತ್ತಾ ಇದೀಯ. ಅಯ್ಯೋ ರೀ, ನಿಮ್ಮೆದ್ರಿಗೇನೆ ನನ್ನ ಬಾಯಿಗೆ ಬಂದಂಗೆ ಬೈತಾ ಇದ್ದಾಳೆ ಅಮ್ಮ. ಹಂಗಂದ್ರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀರಲ್ಲ, ಕೇಳ್ರಿ. ಹಿಂಗ್ ಮಾತಾಡ್ತಾ ಇದ್ಯಾ? ನಿಮ್ ಸೂಜಿದೆ ತಪ್ಪು, ನನಗೆ ಚೆನ್ನಾಗಿ ಗೊತ್ತಿದೆ. ಆಯ್ತು, ಈಗ ಹೋಗ್ತೀನಿ, ನೋಡೋಣ ಯಾರು ತಪ್ಪು ಅಂತಾನ. ನಿಮ್ಮ ಸೊಸೆನ ತಪ್ಪು ಮಾಡಿಲ್ಲ ಅಂತಂದ್ರೆ ನಮ್ಮಂತಕ್ಕೆ ಕರ್ಕೊಂಬನ್ನಿ. ತಪ್ಪು ಮಾಡಿದೆ ಬರಲ್ಲ, ತಪ್ಪು ಮಾಡಿಲ್ಲ ಅಂತಂದ್ರೆ ಧೈರ್ಯವಾಗಿ ಬರ್ತೀರಾ ಕರ್ಕೊಂಡು ನಿಮ್ಮ ಸೊಸೆನ. ಅಲ್ಲೇ ಗೊತ್ತಾಗುತ್ತೆ ಯಾರು ತಪ್ಪು ಯಾರು ಸರಿ ಅಂತಾನ. ಎಷ್ಟು ಧೈರ್ಯ ಇದೆ ನನ್ನ ಬಗ್ಗೆ, ಹೇಳಕ್ಕೆ ನಾಚಿಕೆ ಆಗುತ್ತೆ. ಅಯ್ಯೋ ಮಾದೇಶ, ದಯವಿಟ್ಟು ಹೋಗಪ್ಪ, ನಾನೇ ಬರ್ತೀನಿ, ಕರ್ಕೊಂಡು ಬರ್ತೀನಿ. ಅವಳು ಬರಲ್ಲ ಅಂದ್ರೂ ನಾನು ಬಿಡಲ್ಲ, ಹೇಳ್ಕೊಂಡಾದ್ರೂ ಬರ್ತೀನಿ. ಅವಳೇನಾದ್ರೂ ಹಿಂಗೆಲ್ಲ ನಿನ್ನ ಬಗ್ಗೆ ಇಲ್ದೇ ಇರೋದೆಲ್ಲ ಮಾತಾಡಿದ್ರೆ ನಾನೇ ಅವಳನ್ನ ಮಕ್ಕುಗಿತೀನಿ. ಈಗ ಹೋಗು. ಸರಿ ಆಯ್ತು, ನಡಿಯ ಪುಷ್ಪ,
ನೀನೇನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಬರ್ತಾರಂತೆ ಅವರೇ ನಿಮ್ಮ ಅಂತಕ್ಕೆ, ಸೂಜಿನ ಕರ್ಕೊಂಡು ಅವಾಗ ಕೇಳೋಣ. ಸರಿ ಆಯ್ತು ಬನ್ನಿ. ಇದೇನಿದು, ನಮ್ಮ ಸೂಜಿ ಈ ಮಹದೇಶನ್ ಬಗ್ಗೆ ಕೆಟ್ಟ ಮಾತಾಡಿದಾಳ. ನನಗೆ ಯಾಕೋ ಅನುಮಾನ, ಈ ಪುಷ್ಪ ಎಲ್ಲೋ ಸುಳ್ಳು ಹೇಳಿದಾಳೆ ಗಂಡನ ಹತ್ರ ಅಂತ ಅನ್ಸುತ್ತೆ. ಪಾಪ ತಲೆನೋವು ಅಂತ ಮನಗಿದಾಳ ಹುಡುಗಿ. ಮನಿಕಂಬ್ಲಿ ಎದ್ಮೇಲೆ ವಿಚಾರಿಸ್ತೀನಿ ಅದೇನು ಅಂತಾನ. ಆಮೇಲೆ ಇರೋದು ಈ ಪುಷ್ಪನ್ಗೆ ಗ್ರಾಚಾರ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.